ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಳೆರಾಯ ಶಾಂತನಾಗುವಂತೆ ಕಾಣಿಸ್ತಿಲ್ಲ. ಬೆಳಗಾವಿಯಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದ್ದು ಊರೂರಲ್ಲೂ ನೆರೆನರಕ ಸೃಷ್ಟಿಯಾಗಿದೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಾವೇರಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ವರದಾ ನದಿ ಮತ್ತು ತುಂಗಭದ್ರಾ ನದಿಗಳು ಕೂಡ ಮೈದುಂಬಿ ಹರಿತಾ ಇರತಕ್ಕಂಥದ್ದು. ಕರುನಾಡಲ್ಲಿ ಮಹಾಮಳೆಯ ಅಬ್ಬರ ಶುರುವಾಗಿ 2 ತಿಂಗಳೇ ಆಗೋಯ್ತು. ಒಂದು ದಿನವೂ ಬಿಡದಂತೆ ಮಳೆ ಸುರಿತಾ ಇದ್ದು ಆರಿದ್ರ ಮಳೆ ಮುಗಿಯೋಕೆ ಬಂದರೂ ವರುಣದೇವನ ನರ್ತನ ನಿಲ್ತಿಲ್ಲ. ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಂತೂ ಜಲಾಸುರ ಕೇಕೆ ಹಾಕ್ತಿದ್ದಾನೆ. ಹೊಲ ಗದ್ದೆಗಳೆಲ್ಲ ಹೊಳೆಯಂತಾಗಿದ್ದು ಸಿಕ್ಕ ಜಾಗದಲ್ಲೆಲ್ಲ ನೀರು ನುಗ್ತಿದೆ. ಕರುನಾಡಲ್ಲಿ ಎದ್ದಿರೋ ಮಳೆ ಸುನಾಮಿ ದೇವರನ್ನು ಬಿಡದಂತೆ ಜಲ ದಿಗ್ಬಂಧನ ಹಾಕ್ತಿದೆ. ಬೆಳಗಾವಿ ಜಿಲ್ಲೆ ಜನ ನಿತ್ಯವೂ ನರಕ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಒಂದ್ ಕಡೆ ಮಹಾರಾಷ್ಟ್ರ ಮಳೆ, ಇನ್ನೊಂದ್ ಕಡೆ ಜಿಲ್ಲೆಯಲ್ಲಿ ಸುರಿತಾ ಇರೋ ಮಳೆ. ಹೀಗಾಗಿ ಎಲ್ಲ ದಿಕ್ಕಿನಲ್ಲೂ ಮಳೆ ನೀರು ನುಗ್ತಾ ಇದ್ದು ರಕ್ಕಸಕೊಪ್ಪ ಜಲಾಶಯ ಭರ್ತಿ ಆಗಿರೋದ್ರಿಂದ ಮಾರ್ಕಂಡೇಯ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಇದರ ಪರಿಣಾಮ ಕಂಗ್ರಾಳಿ ಬಳಿಯ 100 ಎಕರೆ ಜಮೀನು ಜಲಾವೃತವಾಗಿದೆ. ಕಟಾವಿನ ಹಂತಕ್ಕೆ ಬಂದಿದ್ದ ಮೆಣಸಿನಕಾಯಿ ಬೆಳೆ ಸರ್ವನಾಶವಾಗಿದ್ದು ರೈತರು ಕಣ್ಣೀರಿಡುತ್ತಿದ್ದಾರೆ. ಪಶ್ಚಿಮ ಘಟ್ಟಗಳು ಮತ್ತು ಬೆಳಗಾವಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ಬೆಳಗಾವಿಯ ಮಾರ್ಕಂಡೇಯ ನದಿ ತನ್ನ ವ್ಯಾಪ್ತಿಯನ್ನು ಬಿಟ್ಟು ಈಗ ಹರಿತಕ್ಕಂಥದ್ದು. ನಾನೀಗ ಕಂಗ್ರಾಳಿ ಗ್ರಾಮದಲ್ಲಿ ಬೆಳೆದಿದ್ದೇನೆ. ನೋಡ್ಬೋದು, ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಮೆಕ್ಕೆಜೋಳ ಆಗಿರ್ಬೋದು ಮತ್ತು ಕಬ್ಬು ಬೆಳೆಗಳು ಈಗ ಜಲಾವೃತಗೊಂಡಿವೆ. ಬೆಳಗಾವಿಯಲ್ಲಿ ವರುಣದೇವ ಸೃಷ್ಟಿಸ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಚಾವ್ಹಾಟ್ ಗಲ್ಲಿಯಲ್ಲಿ ಮನೆಯೊಂದು ಧರೆಗುರುಳಿದ್ದು ಆಟೋ ಬೈಕ್ ಜಖಮಾಗಿದೆ. ಇಡೀ ಮನೆ ಶಿಥಿಲಗೊಂಡಿದ್ರಿಂದ ಕುಟುಂಬಸ್ಥರೆಲ್ಲ ಬೇರೆ ಕಡೆ ವಾಸವಾಗಿದ್ರು. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಬೈಕ್ ಮಾತ್ರ ಅಪ್ಪಚ್ಚಿಯಾಗಿವೆ. ಹಾಗೆಯೇ ಕಾಕತಿ ವೇಸ್ ರಸ್ತೆ ಬಳಿಯೂ ಮನೆಯೊಂದು ನೆಲಕಚ್ಚಿದ್ದು ಇಡೀ ಕುಟುಂಬ ಕಣ್ಣೀರಿಡುತ್ತಿದೆ. ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಬಡ ಕುಟುಂಬ ನಿನ್ನೆ ಸಂಜೆ ಗೋಕಾಕ್ನ ಮಹಾಲಕ್ಷ್ಮಿ ಜಾತ್ರೆಗೆ ಹೋಗಿತ್ತು. ಇವತ್ತು ಬೆಳಗ್ಗೆ ಬಂದು ನೋಡಿದ್ರೆ ಇಡೀ ಮನೆಗೆ ನೆಲಕ್ಕುರುಳಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮಸ್ಥರ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಮೂಲ ಸೌಕರ್ಯವಿಲ್ಲದೆ ಶಾಲಾ ಮಕ್ಕಳು ಪರದಾಡ್ತಾ ಇದ್ದು ಕೆಸರು ಗದ್ದೆಯಂತಾದ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ. ಪ್ರತಿ ಮಳೆಗಾಲ ಶುರುವಾದಾಗ್ಲೂ ಇಲ್ಲಿನವರಿಗೆ ಇದೇ ಪರಿಸ್ಥಿತಿ. ಹೀಗಾಗಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಕ್ಷೇತ್ರದ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಬಿಡ್ತಾ ಇರೋದ್ರಿಂದ 10 ಅವಾಂತರಗಳು ಸೃಷ್ಟಿಯಾಗ್ತಿವೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರೋ ಶ್ರೀಕೃಷ್ಣದೇವರಾಯ ಸಮಾಧಿ ಮಂಟಪ ಮುಳುಗಡೆಯಾಗಿದೆ. ತುಂಗಭದ್ರಾ ಜಲಾಶಯದಿಂದ 62,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದ್ದು ನದಿ ಪಾತ್ರದ ರೈತರು ಜೀವ ಕೈಯಲ್ಲಿ ಹಿಡಿಕೊಂಡು ದಿನ ದೂಡ್ತಿದ್ದಾರೆ. ಬೇಸಿಗೆ ಬೆಳೆಗಾಗಿ ನದಿಯಲ್ಲಿ ಅಳವಡಿಸಿದ್ದ ಪಂಪ್ಸೆಟ್ಗಳೆಲ್ಲ ದಿಕ್ಕಾಪಾಲಾಗಿವೆ. ಹಾವೇರಿಯಲ್ಲಿ ತುಂಗಭದ್ರಾ ನದಿಯ ಒಳಹರಿವು ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಾಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ಮುಳುಗಡೆಯಾಗಿದೆ. ಹೀಗಾಗಿ ಅರ್ಚಕರು ತೆಪ್ಪದಲ್ಲಿ ತೆರಳಿ ಐಕ್ಯ ಮಂಟಪಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ವೇಳೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ದೊಡ್ಡ ಅನಾಹುತವೇ ಸಂಭವಿಸಲಿದೆ. ಮಲೆನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಹೀಗಾಗಿ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಫತ್ಯಾಪುರ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಮಳೆ ಅಬ್ಬರ ಹೀಗೆ ಮುಂದುವರೆದರೆ ಉಕ್ಕಡಗಾತ್ರಿ ಅಜ್ಜಯ್ಯನಿಗೂ ವರುಣದೇವ ಜಲ ದಿಗ್ಬಂಧನ ಹಾಕಲಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣದೇವ ಬಿಟ್ಟು ಬಿಡದೆ ಅಬ್ಬರಿಸುತ್ತಿದ್ದಾನೆ. ಹೀಗಾಗಿ ಮೂಡಿಗೆರೆ ಪಟ್ಟಣದ ಚೌಡೇಶ್ವರಿ ದೇವಾಲಯದ ತಡೆಗೋಡೆ ನೆಲಕಚ್ಚಿದೆ. ಹೀಗೆ ಮಳೆಯಾದರೆ ಸಂಪೂರ್ಣ ತಡೆಗೋಡೆ ಕುಸಿಯುವ ಆತಂಕ ಎದುರಾಗಿದೆ. ಒಟ್ನಲ್ಲಿ ಬೆಳಗಾವಿ ಹಾಗೂ ಮಲೆನಾಡಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನರ ಬದುಕು ಕೊಚ್ಚಿ ಹೋಗ್ತಾ ಇರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.